ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶು. ಊರಲ್ಲಿ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದರು. ಅದರಿಂದ ಊರಲ್ಲಿ 48 ದಿನ ಯಾರೂ ನಾನ್ ವೆಜ್ ತಿನ್ನಂಗಿರಲಿಲ್ಲ. ಪ್ರತಿಯೊಬ್ಬರು ಮನೆಯಲ್ಲೂ ಪೂಜೆ ಮಾಡಿಸ್ಬೇಕಿತ್ತು, ಒಬ್ಬೊಬ್ಬರು ಒಂದೊಂದು ದಿನ. ಇವತ್ತು ನಮ್ಮ ಮನೆಯಲ್ಲಿ ಮಾಡಿಸೋ ಟೈಮ್ ಬಂತು. ಅದರಿಂದ ಇವತ್ತು 40ರಿಂದ 45 ಜನಕ್ಕೆ ಬಾತ್ ಮಾಡು ಅಂತ ಹೇಳಿದರು ನಮ್ಮ ಮಾವನವರು. ಅದರಿಂದ ನಾನು ಬೆಳಗ್ಗೆ ಬೇಗನೆ 4 ಗಂಟೆಗೆ ಎದ್ದು ಎಲ್ಲ ತಯಾರಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ 40 ಜನಕ್ಕೆ. ಏನಿಲ್ಲ, ಇಲ್ಲಿ ನಾನು 1 ಲೀಟ್ರ್ ಎಣ್ಣೆ ತೊಗೊಂಡಿದ್ದೀನಿ. ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ, ಎಷ್ಟು ಈಸಿಯಾಗಿ ಮನೆಯಲ್ಲೇ ಅರ್ಧ ಗಂಟೆಗೆ ನಾವೇ ಆರಾಮಾಗಿ ಪ್ರಸಾದ ಮಾಡ್ಕೊಂಡು ಹೋಗ್ಬೋದು. ನಾನಿಲ್ಲಿ ಒಂದು 3ರಿಂದ 4 kg ಈರುಳ್ಳಿ ತೊಗೊಂಡಿದ್ದೀನಿ. ಒಂದು 6 kg ಟೊಮ್ಯಾಟೊ ತೊಗೊಂಡಿದ್ದೀನಿ. ಟೊಮೊಟೊ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಇರುತ್ತೆ ಅಂತ 1 ಲೀಟ್ರ್ ಎಣ್ಣೆ ಬಿಟ್ಟು ಅದಾದಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿ, ಆಮೇಲೆ ಒಂದು 3 kg ಈರುಳ್ಳಿ, 6 kg ಟೊಮೊಟೊ ಇಷ್ಟು ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಾನೀಗ ಹಾಕಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತಾಜಾವಾಗೇ ಮಾಡಿಟ್ಕೊಂಡಿದ್ದೆ. ಅದು ಕೂಡ ನಾನಿಲ್ಲಿ 2 ಬೌಲ್ ಹಾಕ್ಕೊಂಡಿದ್ದೀನಿ. ನೀಟಾಗಿ ಮೆತ್ತಗಾಗೋವರೆಗೂ ಕೈ ಆಡಿಸ್ತಾನೇ ಇರಬೇಕು, ಸುತ್ತಲೂ ಎಣ್ಣೆ ಬಿಡೋವರೆಗೂ. ತರಕಾರಿ ಯಾವುದೇ ರೀತಿಯಲ್ಲಿ ತರಕಾರಿ ಹಾಕಿಲ್ಲ, ಬರೀ ಟೊಮೊಟೊ ಬಾತ್ ಮಾಡ್ತಾ ಇರೋದು. ಬರೀ ಅರ್ಧ ಗಂಟೆ 20 ನಿಮಿಷದಲ್ಲೆಲ್ಲ ಬೇಗನೆ ಆಗೋಗ್ಬಿಡುತ್ತೆ. ಒಂದು ಒಳ್ಳೆ ಫ್ಲೇವರ್ ಬರ್ತಾ ಇದೆ ಅಂತ ಅಂದಾದಮೇಲೆ ನಾವು ಮಸಾಲೆ ಐಟಮ್ಗಳು ಏನೇನಿರುತ್ತೆ ಅದನ್ನೆಲ್ಲ ಹಾಕ್ಕೊಬೇಕು. ನಾನಿಲ್ಲೊಂದು 3 ಕಟ್ಟು ಪಾಲಕ್ ಮತ್ತು ಮೆಂತ್ಯ ಸೊಪ್ಪು ಎರಡನ್ನೂ ಕೂಡ ತೊಗೊಂಡಿದ್ದೆ. ಪುದೀನ, ಪಾಲಕ್, ಮೆಂತ್ಯ, ಪುದೀನ ಮೂರನ್ನೂ ಕೂಡ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ 2 ಬೌಲ್ ಆಗಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕು ಅಂತಂದರೆ ಇವಾಗ ನಾವು ಒಟ್ಟು 45 ಜನಕ್ಕೆ ಮಾಡ್ತಾಯಿದ್ದೀವಿ ನೋಡಿ, ಅದರಿಂದ ಒಂದು 2 ಬೌಲ್ ಆಗಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಕಣ್ಣಲ್ಲೇ ಅಳತೆ ಗೊತ್ತಾಗುತ್ತೆ. ಯಾರಿಗೆಲ್ಲ ಗೊತ್ತಾಗಲ್ಲ ಅವ್ರಿಗೆ ನಾನು ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. 2 ಬೌಲ್ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ, 1 ಬೌಲ್ ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಇನ್ನು 1 ಪ್ಯಾಕೆಟು ನಾನು ಮಸಾಲೆ ಐಟಮ್ಸ್ದು ಗರಂ ಮಸಾಲೆ ಮತ್ತು ಎಲ್ಲ ರೀತಿ ಮಸಾಲೆದು ಮನೇಲಿ ಮಾಡಿಟ್ಕೊಂಡಿದ್ದೆ, ಖಾಲಿಯಾಗಿತ್ತು. ನಾನು ಅಂಗಡಿಯಿಂದ ತರಿಸ್ಕೊಂಡು ಕೂಡ ಹಾಕ್ಕೊಂಡಿದ್ದೀನಿ. ನಮ್ಮ ಮನೆದು ಗದ್ದೆ ಅಕ್ಕಿ, ಸಣ್ಣಕ್ಕಿ ಆಗಿರೋದ್ರಿಂದ ಅಕ್ಕಿ ಹುಲ್ಸುತ್ತೆ. ಅದರಿಂದ ನಾನಿಲ್ಲಿ 5 kg ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಅದು ನಾನು ನಿಮಗೆ ಪ್ರತಿಯೊಂದು ವೀಡಿಯೋಗಳಲ್ಲೂ ತಿಳಿಸ್ತಾ ಇರ್ತೀನಿ, ನೀರು ಹಾಕಿ ನಾನು ಅಕ್ಕಿ ಹಾಕೋಕ್ಕೆ ಹೋಗಲ್ಲ, ಈ ರೀತಿಯೇ ಹಾಕೋದು ಅಕ್ಕಿ. ಅದು ನೀಟಾಗಿ ಮಸಾಲೆ ಎಲ್ಲ ಅಕ್ಕಿಗೆ ಹಿಡಿದ ಮೇಲೆ ಆಮೇಲೆ ನೀರು ಹಾಕ್ತೀನಿ. ನೀರು ಕೂಡ ನಾವು ಎಷ್ಟು kg ಅಕ್ಕಿ ತೊಗೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಅದು ಒಂದು 4 ಲೀಟ್ರ್ ಪಾತ್ರೆ, ಒಟ್ಟು 4ರಿಂದ 5 ಲೀಟ್ರ್ ನೀರೇ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಬೇಕು ಅಂದರೆ ಹಾಕ್ಕೊತೀನಿ, ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ತೀನಿ. ಇನ್ನು ರುಚಿನೂ ಅಷ್ಟೇ, 1 kgಗೆ 1 ಇಡಿ ಅಂತ ಅಂದಂಗೆ 5 kgಗೆ 5 ಇಡಿ ಹಾಕ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನಿಜವಾಗ್ಲೂ ಎಷ್ಟು ಚೆನ್ನಾಗೇ ಬಂದಿತ್ತು ಅಂತಂದರೆ ತುಂಬ ಈಸಿಯಾಗೇ ಮಾಡ್ಬೋದು. ಆದರೆ ಏನು ಅಂತಂದರೆ ತಳ ಹಿಡಿಬಾರ್ದು ಅಂತ ನಾವು ಆಗಾಗ, ಈಗ ನಾನು ಕೈ ಆಡಿಸ್ತಾ ಇದ್ದೀನಿ ನೋಡಿ, ಆ ರೀತಿ ಕೈ ಆಡಿಸ್ತಾನೇ ಇರಬೇಕು. ಈಗ ಯಾವುದೇ ರೀತಿ ತಳ ಹಿಡಿಯಲ್ಲ. ನಾವು ಇಂಡಿಯಾ ಅಲ್ಯೂಮಿನಿಯಮ್ದೇ ತೊಗೊಳ್ಳಿ ಅಥವಾ ಯಾವುದೇ ಪಾತ್ರೆ ತೊಗೊಳ್ಳಿ, ಖಂಡಿತವಾಗ್ಲೂ ತಳ ಹಿಡಿಯುತ್ತೆ. ಈ ರೀತಿ ಕೈ ಕೆಳಗಡೆಯಿಂದ ಕೈ ಆಡಿಸ್ತಾನೇ ಇದ್ದರೆ ಅಷ್ಟು ತಳ ಹಿಡಿಯೋಕ್ಕೆ ಹೋಗಲ್ಲ. ಈಗ ನಾನು ಸ್ವಲ್ಪ ದಮ್ ಕಟ್ಟೋಣ ಅಂತ, ಆಲ್ಮೋಸ್ಟ್ ಬೆಂದಿದೆ, ಇನ್ನು ದಮ್ಮಲ್ಲೇ ಅದು ಬೇಯ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಆ ರೀತಿ ಒಂದು ತವ ಇಟ್ಟು ಅದ್ರ ಮೇಲೆ ಇಟ್ಟು ಬಂದೆ. ಅದಾದಮೇಲೆ ಪೂಜೆ ಕೂಡ ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದೆ. ಅದು ಪಾಡ್ಗದು ದಮ್ಮ ಆಗ್ತಾ ಇರಲಿ, ದೇವಸ್ಥಾನಕ್ಕೆ ತೊಗೊಂಡೋಗೋಷ್ಟರಲ್ಲಿ ಸರಿ ಹೋಗುತ್ತೆ ಅಂತ ನಾನು ಕೂಡ ಮನೇಲಿ ಪೂಜೆ ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮತ್ತು ನನ್ನ ವ್ಲಾಗಿಗೂ ನನಗೆ ಸಪೋರ್ಟ್ ಮಾಡಿ, ತುಂಬ ಜನ ನನಗೆ ತುಂಬ ಚೆನ್ನಾಗೇ ಸಪೋರ್ಟ್ ಮಾಡಿದ್ರೆ, ಇನ್ನೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. 25 ಜನಕ್ಕೆ ನಾವು ಆರಾಮಾಗಿ ಈಸಿಯಾಗಿ ಇಷ್ಟು ಬೇಗನೆ ಮಾಡ್ಕೊಬೋದು. ನಿಜವಾಗ್ಲೂ ಯಾವುದೇ ರೀತಿ ಟೆನ್ಷನ್ ಇರಲ್ಲ, ಆರಾಮಾಗೆ ಮಾಡ್ಕೊಬೋದು. ಏನು ಅಂತಂದರೆ ಸ್ವಲ್ಪ ಬೇಗ ಎದ್ದೇಳಬೇಕು. 4 ಗಂಟೆಗೆ ಎದ್ದಿದ್ದಕ್ಕೆ 6 ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗ್ದಿತ್ತು. ನಾನು ಕೂಡ ಎಲ್ಲನೂ ಮುಗಿಸಿ ದೇವಸ್ಥಾನಕ್ಕೆ ಹೊರಟ್ವಿ. ಯಾರೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಈ ಒಂದು ವಿಡಿಯೋ ಇನ್ನೊಬ್ರಿಗೆ ತಲುಪುತ್ತೆ. ಪ್ಲೀಸ್ ಲೈಕ್ ಮಾಡಿ, ಹೀಗೆ ಯಾವಾಗಲೂ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.